ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡೋಣ ಅಂತ. ದೊಡ್ಡಮ್ಮ ಬಂದಿದ್ದಾರೆ, ಆಗಲೇ ಬಂದು 4 ದಿನ ಆಯಿತು. ಅವ್ರು ನಾಳೆ ಹೊರಡ್ತೀನಿ ಅಂತಂದರು, ಹಾಗಾಗಿ ನಾನು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಇವತ್ತು ಚಿಕನ್ ತಂದೂರಿ ರೆಸಿಪಿನ ನಿಮಗೆ ಕೂಡ ಶೇರ್ ಮಾಡ್ತೀನಿ. ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡಮ್ಮ ಇದುವರೆಗೂ ತಿಂದಿಲ್ಲ ಅಂತೆ, ಫಸ್ಟ್ ಟೈಮ್. ಹಾಗೆ ನಮ್ಮನೆಯವರು ನಾನು ಮಾಡಿದ್ದೀನಿ, ಯಾವತ್ತೂ ತಿಂದಿಲ್ಲ. ಅವ್ರು ಬರೋಷ್ಟರಲ್ಲಿ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ, ಹಾಗೆ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ರಿವ್ಯೂ ಕೂಡ ಹೇಳ್ತೀನಿ. ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಒಂದು ಸಲ. ಮೊದಲೇದಾಗಿ ನಾನು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಸಿ ತಂದಿದ್ದೆ. ನಿಮಗೇನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂತಂದರೆ ನೀವು ಕೇಳಿಬಿಟ್ಟು ಚಿಕನ್ ಅಂಗಡಿಲಿ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಸ್ಕೊಳ್ಬೋದು. ನನಗೆ 5 ಪೀಸಸ್ ಬೇಕಿತ್ತು, ಹಾಗಾಗಿ ನಾನು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಸಲ ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಇಳಿದ ಮೇಲೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋದು. ಈಗ ನಾನು ಚಿಕನ್ ತಂದೂರಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನೀವು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರ ಎಲ್ಲ ಕಡೆ ಅಂದರೆ ಚಿಕನಿಗೆ ಎಲ್ಲ ಕಡೆ ಹಾಕ್ತಾ ಹೋಗಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ಮಿಕ್ಸ್ ಇದೆ, ಯಾಕೆಂದರೆ ಕಲರು ಬರುತ್ತೆ, ಟೇಸ್ಟು ಕೊಡುತ್ತೆ. ಹಾಗೆ 3/4 ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಹೋಮ್ ಮೇಡ್, ಮನೇಲೇ ಮಾಡ್ಕೊಂಡಿರೋದು ನಾನು. ಹಾಗೆ ಗರಂ ಮಸಾಲನೂ ಸೇಮ್ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಾನು 1 ಚಮಚ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆಂತ್ಯನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ 1 ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬೇಕು ಮೊಸರು ಅನ್ನೋ ಹಾಗಿದ್ರೆ ಇನ್ನೂ ಒಂದು 1/4 ಕಪ್ ಹಾಕ್ಕೊಳ್ಬೋದು. ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನು ತಂದೂರಿ ಮಸಾಲ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ಸು. ಹೀಗೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಸಾಕು. ನಿಮಗೇನು ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕಿರೋದ್ರಿಂದ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದು ಹಾಕ್ಬಿಟ್ರೆ ತುಂಬ ಹುಳಿ ಅನಿಸ್ಬಿಡುತ್ತೆ ಚಿಕನ್ನು, ಹಾಗಾಗಿ ನಾನು ಒಂದು ಅರ್ಧ ಹೋಳಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕಹಿ ಬರೋ ತನಕ ಹಿಂಡಬೇಡಿ, ರಸ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಹಾಕಿ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನಿಗೆ ಹೊಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಆದರೆ ಸಾಕಾಗುತ್ತೆ. ಈಗ ನಾನು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನಾನು ಒಂದು ಸ್ವಲ್ಪ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನ್ ಅಂತ ಹೇಳ್ಬೋದು. ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು. ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಮೊದಲೇ ಹಾಕಿದರೆ ಚಿಕನಿಗೆ ಕಂಪ್ಲೀಟ್ಲಿ ಕಲರ್ ಹತ್ಕೊಂಡ್ಬಿಡೋದು. ಈಗ ಹಾಕೋದ್ರಿಂದ ಗ್ರೇವಿ ಜೊತೆ ಹತ್ಕೊಳ್ಳುತ್ತೆ ಅಂತ ಅನ್ನೋದ್ರಿಂದ ಈಗ ಹಾಕಿದ್ದೀನಿ. ಈಗ ನಿಮ್ಮ ಮನೇಲಾದರೂ ರ್ಯಾಪಿಂಗ್ ಕವರ್ ಇದ್ದರೆ ನೀವು ರ್ಯಾಪಿಂಗ್ ಕವರ್ನ ಹಾಗೆ ಸುತ್ತಬೋದು. ನನ್ನ ಮನೇಲಿ ರ್ಯಾಪಿಂಗ್ ಕವರ್ ಇಲ್ಲ, ಹಾಗಾಗಿ ನಾನು ಒಂದು ಹಾಟ್ ಬಾಕ್ಸ್ ಇರುತ್ತಲ್ಲ ಮುದ್ದೆ ಹಾಕೋಕ್ಕೆ, ಹಾಗೆ ಎಲ್ಲ ಹಾಟ್ ಬಾಕ್ಸ್ ಸಿಗುತ್ತಲ್ಲ, ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೊಂದು ಪೀಸ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪನೂ ಗಾಳಿ ಹೋಗದೇ ಇರೋ ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಸಾಕು. ರ್ಯಾಪಿಂಗ್ ಕವರ್ ಬೇಕು ಅಂತಲೇ ಏನಿಲ್ಲ, ಇದ್ದರೆ ನೀವು ಹಾಕ್ಕೊಳ್ಬೋದು ಆರಾಮಾಗಿ. ಇಲ್ಲ ಅಂದರೆ ಮಾತ್ರ ನಾನು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಲ್ಲ, ನೀವು ಆ ಥರ ಟೈಟ್ ಬಾಕ್ಸಲ್ಲೂ ಕೂಡ ಹಾಕ್ಬೋದು, ಇಲ್ಲ ಹಾಟ್ ಬಾಕ್ಸಲ್ಲೂ ಹಾಕಿರ್ಬೋದು. ಈ ಥರ ಗ್ರೇವಿ ಥರ ಉಳಿದಿದೆಯಲ್ಲ, ಈ ಮಸಾಲೆನೆಲ್ಲ ನಾನು ಒಂದು ಸಲ ಅದ್ರ ಮೇಲೆ ಹಾಕ್ಕೊಂಡು ಬಿಡ್ತೀನಿ. ಮಸಾಲೆ ಎಲ್ಲ ಚಿಕನ್ನಿಗೆ ತುಂಬ ಚೆನ್ನಾಗಿ ಹೊಂದಬೇಕು, ಹಾಗಾಗಿ ನಾವು ಫ್ರಿಜ್ಜಲ್ಲಿಡೋಣ. ಫ್ರಿಜ್ಜಲ್ಲಿಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿಡಬೇಕು. ಇದನ್ನು ನಾನೀಗ 1 ಅವರ್ ಇಡ್ತೀನಿ. ಹಾಟ್ ಬಾಕ್ಸ್ ಮುಚ್ಚುಳ್ಕ ಮುಚ್ಚಿ ಒಂಚೂರು ಗಾಳಿ ಹೋಗದೇ ಇರೋ ಹಾಗೆ ನಾನು ಅದನ್ನು ಫ್ರಿಜ್ಜಲ್ಲಿಡ್ತೀನಿ. ಈಗ ಚೆನ್ನಾಗಿ ನೆಂದಿದೆ, ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳಿ. ನೋಡಿ, ಈ ಥರ ಆಗಿದೆ. ಇದನ್ನು ನಾವೀಗ ಓವೆನಲ್ಲಿ ಮಾಡ್ತಾ ಇರೋದಲ್ವ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿವತ್ತು ಮೈಕ್ರೋ ಓವೆನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ನೋಡಿ ಈ ಥರ ಮೈಕ್ರೋ ಓವೆನಲ್ಲಿ ಮಾಡ್ತಾ ಇರೋದು. ಈಗ ನಮಗೆ 2 ಆಪ್ಷನ್ ಇರುತ್ತೆ, ಪ್ಲೇಟ್ ಥರ ಒಂದು, ಇನ್ನೊಂದು ಈ ಥರದೊಂದಿರುತ್ತೆ. ಇದರಲ್ಲಿ ನಾವು 2ರಲ್ಲೂ ಕೂಡ ಇಟ್ಕೊಳ್ಬೋದು. ನಾನು ಮೇಲ್ಗಡೆ ಸ್ಟೆಪ್ ಇದೆಯಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಆಗಿಡೋದ್ರಿಂದ ಶೇಪು ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕೋಟಿಂಗು ಕೂಡ ನಮಗೆ ಜಾಸ್ತಿ ಇರಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಚಿಕನ್ಗೆ. ಹಾಗಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು
ಇಟ್ಕೊಂಡು ನಾವು ಅಲ್ಲಿ ಇಡಬೇಕಾಗುತ್ತೆ. ಸ್ವಲ್ಪ ಮುಂದೆ ಎಳ್ಕೊಂಬಿಡಿ, ಆ ಪ್ಲೇಟ್ನ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ನಾನು ಮೇಲ್ಗಡೆ ಸ್ಟೆಪ್ಪಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಇಲ್ಲ ಸ್ವಲ್ಪ ಗ್ರೇವಿ ಥರ ಹಾಗೆ ಕೋಟಿಂಗ್ ಜಾಸ್ತಿ ಫುಲ್ಲು ಇರೋದು ಬೇಕು ಅಂತಂದರೆ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮ ಆಪ್ಷನ್ಗೆ. ನಾನು ಮೇಲ್ಗಡೆ ಸ್ಟೆಪ್ಪಲ್ಲಿ ಇಡ್ತಾ ಇದ್ದೀನಿ. ತುಂಬ ಈಸಿ ಓವೆನಲ್ಲಿ ಮಾಡೋದು, ತುಂಬ ಕಷ್ಟ ಏನಿಲ್ಲ ನೋಡಿ. ಎಲ್ಲ ನಾನು ಪೀಸಸ್ನ ಈ ಥರ ಮೇಲೆ ಇಟ್ಟಿರೋದ್ರಿಂದ ಕೋಟಿಂಗ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದು ಜಾಸ್ತಿ ಇರೋದು ಮಾತ್ರ ಕೆಳಗಡೆ ಬರುತ್ತೆ. ನಾನೀಗ ಟೆಂಪ್ರೇಚರ್ನ 200ಕ್ಕೆ ಇಡ್ತೀನಿ. ಚಿಕನ್ಗೆಲ್ಲ 200ಕ್ಕೆ ಇಡಬೇಕು, ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆ ನಾನು 60 ಮಿನಿಟ್ಸ್ ನಾನು ಟೈಮಿಂಗ್ಸ್ ಇಡ್ತಾ ಇದ್ದೀನಿ. ಇಷ್ಟೇ ನಿಮಿಷ, ಇನ್ನೇನು ಇಲ್ಲ ಇದರಲ್ಲಿ ಆಪ್ಷನ್ನು. ಇಷ್ಟನ್ನು ಮಾಡಿ ನೀವು ಬಿಟ್ಬಿಟ್ರೆ ಸಾಕು, ಬಿಸಿ ಬಿಸಿಯಾಗಿ ರೆಡಿ ಆಗಿಬಿಡುತ್ತೆ ಚಿಕನ್ ತಂದೂರಿ. ಸ್ವಿಚ್ ಆನ್ ಮಾಡಿ ಬಿಟ್ಟರೆ ಆಯಿತು, ಇನ್ನೇನಿಲ್ಲ. ಸ್ವಿಚ್ ಆನ್ ಮಾಡಿಕೊಂಡು ನೀವು ಪೀಸಸ್ನ ಇಡಕ್ಕೆ ಹೋಗ್ಬೇಡಿ, ಸ್ವಿಚ್ ಆಫ್ ಮಾಡಿಕೊಂಡೇ ಇಡಿ ನೀವು ಆದಷ್ಟು. ಏಕೆಂದರೆ ಹೇಳೋಕ್ಕಾಗಲ್ಲ ಕರೆಂಟ್ ಯಾವಾಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಹೇಳ್ತಾ ಇರೋದು. ಈಗ ಅದೆಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. 60 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ. ನಾನು ನಿಮ್ಗೆ ಅದಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಮನೆಯವರು ಕೂಡ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದ್ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಿಮಗೂ ಕೂಡ ಇಷ್ಟ ಆಗಿದ್ರೆ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಇಷ್ಟಪಟ್ಬಿಟ್ಟು ತಿಂತೀರಾ, ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಂತೂ ಎಲ್ಲರೂ ಕೂಡ ಇಷ್ಟಪಟ್ಬಿಟ್ಟು ತಿಂದರು. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.